ಈಗಷ್ಟೇ ಅನ್ಕೋತಿದ್ದೆ ದೊಡ್ಡಯ್ಯ, ಊಟಕ್ಕೆ ಟೈಮ್ ಆಯ್ತು, ನೀವ್ ಊಟ ಮಾಡಿದ್ರೋ ಇಲ್ವೋ ಅಂತ. ನೀವೇ ಬಂದ್ಬಿಟ್ರಿ. ನೀವಿಲ್ಲೇ ಕೂತ್ಕೊಂಡಿರಿ, ಬೇಗ ಅಡ್ಗೆ ಮುಗಿಸ್ತೀನಿ. ತೊಂದರೆ ಏನಿಲ್ಲ ಸರಸು, ನಿನಗೆ ಬೇಕಾದಷ್ಟು ಸಮಯ ತಗೋ. ಚಿನ್ನಿ ಇದ್ದಾಳಲ್ಲ ಸಮಯ ಕಡಿಯೋದಕ್ಕೆ. ಚಿನ್ನಿ ನಮ್ಗೆಲ್ಲ ತೊಂದ್ರೆ ಇಲ್ಲ ದೊಡ್ಡಯ್ಯ. ಆದ್ರೆ ನಿನ್ ಮೊಮ್ಮಗ ಹಸುವು ತಡಿಯಲ್ವಲ್ಲ. ಇವಳು ಮಾಡೋ ಪಿಜ್ಜಾ ಬರ್ಗರ್ ತಿನ್ನೋಕ್ಕೋಸ್ಕರ ಓಡೋಡ್ ಬಂದಿದೀವಿ ಅನ್ಕೊಂಡಿದ್ದಾಳೆ. ಛೇ, ಅಲ್ಲ ನನ್ನಂಥವನು ಈ ಮನೇಲಿ ತಿನ್ನೋದ? ನಾನು ಬಂದಾಗ್ಲಿಂದ ಈ ಸರಸು ಹಿಂದೆ ಸುತ್ತೋದೇ ಕೆಲಸ ಆಗೋಗಿದೆ. ತಾತನ ಹತ್ರ ಪ್ರಾಜೆಕ್ಟ್ ಬಗ್ಗೆ ಯಾವಾಗ ಮಾತಾಡೋದು, ಹೊಲದ ಬಗ್ಗೆ ಯಾವಾಗ ತಿಳ್ಕೊಳ್ಳೋದು? ಏನಣ್ಣ, ಏನೋ ಮೈಸೂರು ಪ್ಯಾಲೇಸ್ಗೆ ಬಂದಿರೋ ಹಾಗೆ ಸುತ್ತಮುತ್ತ ಹೀಗೆ ನೋಡ್ತಾ ಇದೆಯಾ? ನಮಗೆ ಒಳ್ಳೊಳ್ಳೆ ನೆನಪು ತರಿಸೋ ಮನೆ ಯಾವುದಾದ್ರೂ ಪ್ಯಾಲೇಸ್ಗಿಂತ ದೊಡ್ಡದೇ ಕಣೋ. ಎಷ್ಟು ನೋಡಿದ್ರೂ ಸಮಾಧಾನ ಆಗಲ್ಲ. ಅಲ್ಲ, ಆ ರೀತಿ ನೆನಪಲ್ಲಿರೋಂಥದ್ದು ಏನಿದೆ ಇಲ್ಲಿ? ಒಂದು ಕಾಲದಲ್ಲಿ ಇದೇ ಮನೇಲಿ ನಾವು ಊಟ ಮಾಡ್ತಾ ಇದ್ವಿ, ಇದೇ ಮನೇಲಿ ಆಟ ಆಡ್ಕೊಂಡಿದ್ವಿ, ಆನಂದವಾಗಿರ್ತಿದ್ವಿ. ಏನೋ ಹಾಗೆ ನೋಡ್ತಾ ಇದೀಯಾ? ನಿನ್ಗೇನು ನೆನಪಾಗ್ತಿಲ್ವಾ? ಇಲ್ಲ, ಇಂಥ ಕೆಲ್ಸಕ್ಕೆ ಬಾರ್ದಿರೋ ವಿಷಯಗಳನ್ನ ನನ್ನ ನೆನಪಲ್ಲಿ ಇಟ್ಕೊಳ್ಳೋ ಅಭ್ಯಾಸನೇ ಇಲ್ವಲ್ಲ ಅಣ್ಣ. ಲೈಫಲ್ಲಿ ನಡೆಯೋದು ಯಾವುದು ನೋಡಿ ಮರೆಯೋದಲ್ಲ ಬ್ರದರ್. ಪರಿಸ್ಥಿತಿ ಎಲ್ಲ ನೆನಪಾಗುವಾಗ ಮಾಡುತ್ತೆ. ಬಾ. ಇವಾಗ ಹೇಗಿದೆ? ಜ್ವರ ಕಮ್ಮಿ ಆಯ್ತಾ? ಈ ಮಗು ಮಾತಾಡಲ್ವಾ ತಾತಯ್ಯ? ಯಾವ ಕ್ಲಾಸಲ್ಲಿ ಓದ್ತಿದ್ದೆ ಚಿನ್ನಿ? ಚಿನ್ನಿ ಶಾಲೆಗೆ ಹೋಗಲ್ಲ ತೇಜ. ಇವಳು ಎಲ್ಲರ ತರ ಮಗು ಅಲ್ಲ. ಹುಟ್ಟೋವಾಗ್ಲೇ ತಲೆಯಲ್ಲೇನೋ ಸಮಸ್ಯೆ ಆಗಿ ಮಾನಸಿಕವಾಗಿ ಬೆಳಿಲೇ ಇಲ್ಲ. ತಾಯಿ ಇಲ್ದೇ ಇರೋ ಮಗು. ಸರಸುನೆ ತಾಯಿ ಹಾಗೆ ನೋಡ್ಕೋತಾಳೆ. ಅಯ್ಯೋ, ಹೌದಾ? ಅದೇನ್ ತೊಂದ್ರೆ ಇಲ್ಲ ತೇಜಣ್ಣ. ನೀನೇನ್ ದೊಡ್ಡಯ್ಯ, ನನ್ ತಂಗಿ ಬಗ್ಗೆ ಹಾಗೆಲ್ಲ ಹೇಳ್ತೀಯಾ? ನಮ್ ಚಿನ್ನಿ ಎಷ್ಟು ಬುದ್ಧಿವಂತೆ ಗೊತ್ತಾ? ಬೇಕಾದ್ರೆ ನೀವೇ ನೋಡಿ. ಚಿನ್ನಿ, ಹಸು ಹೇಗ್ ಕೂಗುತ್ತೆ ಹೇಳು? ಅಂಬಾ ಅಂಬಾ. ಬೆಕ್ಕು ಹೇಗ್ ಕೂಗುತ್ತೆ ಹೇಳು? ಮ್ಯಾವ್ ಮ್ಯಾವ್ ಮ್ಯಾವ್. ಮತ್ತೆ ಅಳಿಲು? ಕಿಚ್ 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 ಕಿಚ್. ಮತ್ತೆ ಅತ್ತೆ ಅತ್ತೆ. ನಿನ್ನ ನಾಗಮಣಿ ಅತ್ತೆನಾ? ಹೇಗ್ ಕೂಗ್ತಾಳೆ ತೋರ್ಸು. ಹೇಗ್ ಕೂಗ್ತಾಳೆ ಹೇಳು. ಬೌ ಬೌ ಬೌ. ಬೌ 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 ಬೌ. ನೀನು ಹೇಳಿದ್ ನಿಜಾನೇ ಸರಸು. ಚಿನ್ನಿ ಬುದ್ಧಿ ಇಲ್ದೇ ಇರೋ ಮಗು. ಆದ್ರೆ ನಿನ್ನ ಅತ್ತೆ ಮಾತ್ರ ಹೀಗೆ ಕೂಗೋದು. ಸುಮ್ನಿರು ದೊಡ್ಡಯ್ಯ. ಚಿಕ್ಕ ಮಗು ಏನೋ ತಿಳಿದೇ ಹೇಳ್ತಾಳೆ ಅಂದ್ರೆ ನೀನುನಾ? ಚಿನ್ನಿ, ತಪ್ಪು. ಅತ್ತೇನ್ ಹಾಗೆಲ್ಲ ಅನ್ಬಾರ್ದು. ಚಿಕ್ಕ ಮಗು ಆಗಿದ್ದಕ್ಕೆ ಇರೋದ್ನ ಇರೋ ಹಾಗೆ ಹೇಳ್ತಿದ್ದಾಳೆ. ಈ ಟ್ಯಾಬ್ಲೆಟ್ ತಗೊಂಡ್ರಾ? ತಗೊಂಡಿದ್ದೀನಿ ಆ ಟ್ಯಾಬ್ಲೆಟ್ ನ. ಏಕದಂತ ಮೇಡಮ್ ನಮಸ್ತೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಡಮ್. ನನ್ನ ಹೆಂಡತಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಮೊದಲನೇ ಸಲ ಮೇಡಮ್ ನಮ್ಮ ಮನೆಗೆ ಬಂದಿದ್ದಾರೆ. ಹೋಗಿ ಸ್ಟ್ರಾಂಗ್ ಆಗಿ ಫಿಲ್ಟರ್ ಕಾಫಿ ಮಾಡ್ಕೊಂಡು ಹೋಗಿ. ಹಾ ಸರಿ. ಅಮ್ಮ, ನೀವಿಷ್ಟು ದೂರ ಯಾಕೆ ಬರೋದಕ್ಕೆ ಹೋದ್ರಿ ಮೇಡಮ್? ಏಟು ಬಿದ್ದಿದೆ, 4 ದಿನ ಬರಲ್ಲ ಅಂತ ಲೀವ್ ಕೇಳೋದಕ್ಕೆ ಅಂತ ಫೋನ್ ಮಾಡಿದ್ದೆ ಮೇಡಮ್.
ನೇರವಾಗಿ ನೀವೇ ಬಂದ್ಬಿಟ್ರಿ. ಆದ್ರೆ ಮೇಡಮ್, ನೀವು ಕಾಲಿಟ್ಟಿದ್ದಕ್ಕೆ ನಮ್ಮ ಮನೆ ಪಾವನ ಆಗೋಯ್ತು ಮೇಡಮ್. ಏಟು ಬಿದ್ದಿದ್ದಕ್ಕೆ ನನಗೆ ಬೇಜಾರೇನೂ ಇಲ್ಲ ಬಿಡಿ. ಅಪ್ಪ, ನೀವು ನಮ್ಮ ಮನೆಗೆ ಬರಲಿ ಅಂತಾನೆ ಆ ದೇವ್ರು ನನಗೆ ಹೊಡೆತ ಬೀಳೋ ಹಾಗೆ ಮಾಡಿದ್ದಾನೆ ಅಂತ ಈಗ ಅರ್ಥ ಆಯ್ತು ಮೇಡಮ್. ಓವರ್ ಆಕ್ಟಿಂಗ್ನ ಪಕ್ಕಕ್ಕಿಟ್ಟು ಏನ್ ನಡೀತು ಅಂತ ಹೇಳು. ಯಾರು ಹೊಡೆದಿದ್ದು ಅಂತ ಹೇಳು. ಇನ್ಯಾರು ಮೇಡಮ್? ಆ ಸರಸ್ವತಿನ ಹೊಡಿಸಿರೋದು. ಸರಸ್ವತಿನ? ಹೌದು ಮೇಡಮ್, ನೀವು ಹೇಳ್ದಾಗೆ ತುಂಬಾ ಸೀಕ್ರೆಟ್ ಆಗಿ, ಯಾರು ಯಾವ ಅನುಮಾನನೂ ಬರ್ದಿರೋ ಹಾಗೆ ಪಕ್ಕಾ ಪ್ಲಾನ್ ಮಾಡಿದ್ದೆ ಮೇಡಮ್. ಎಲ್ಲ ಸರಿಯಾಗಿ ವರ್ಕೌಟ್ ಆಯ್ತು. ಲಾಸ್ಟ್ ಮಿನಿಟ್ ಅಲ್ಲಿ ನನ್ನ ಜೊತೆ ಬೋಟ್ ಹತ್ತಬೇಕು ಅನ್ನೋವಾಗ ಸರಿಯಾಗಿ ಹೊಡಿಸ್ಬಿಟ್ಟು ಹೋಗ್ಬಿಟ್ಲೆ ಮೇಡಮ್. ಸಾಮಾನ್ಯವಾದವಳಲ್ಲ ಮೇಡಮ್. ಅಮ್ಮ, ಏನೋ ಅನ್ಕೊಂಡಿದ್ದೆ. ಆ ಸರಸ್ವತಿ ಮಾಮೂಲಿ ಹುಡುಗಿ ಅಲ್ಲ ಮೇಡಮ್. ಹೊರಗಡೆ ಏನು ಗೊತ್ತಿಲ್ದಿರೋ ಹಾಗೆ ಕಾಣಿಸ್ತಾಳ, ಆದ್ರೆ ಬಹಳ ಚಾಲಾಕಿ. ಅವಳದು ಬಾಯ ಏನು ಮೇಡಮ್, ಅವಳು ಮಾತಾಡಿದ್ಲು ಅಂದ್ರೆ ನಮ್ಗೆ ಯಾರಿಗೂ ಮಾತಾಡೋಕ್ ಚಾನ್ಸೇ ಕೊಡಲ್ಲ. ನಿಮ್ ತಂದೆ ವಯಸ್ಸಾಗಿರೋ ದೊಡ್ಡಯ್ಯನೇ ಕ್ಷಮ್ಸಿ ಅಂತ ನಿಮ್ ಮನೆ ಬಾಗ್ಲಕ್ ಬಂದ್ರೆ ಅವ್ರ ವಯಸ್ಸಿಗೂ ಮರ್ಯಾದೆ ಕೊಡದೆ ಹೊರಟು ಹೋಗು ಅಂದ್ರಲ್ಲ, ಇದೆಂತ ಸಂಸ್ಕಾರ? ನಿಮ್ಮನ್ನ ಇಷ್ಟೆತ್ರಕ್ ಬೆಳೆಸಿರೋ ವಿಧಿನೇ ಮತ್ತೆ ನನ್ ಕೈಯಿಂದ ನಿಮ್ಮನ್ನ ದೊಡ್ಡಯ್ಯನ್ನ ಸೇರ್ಸುತ್ತೇನೋ ಯಾರಿಗ್ ಗೊತ್ತು? ಗೊತ್ತು. ಅವಳೇನು, ಅವಳ ಬಾಯಿ ಏನು ಅಂತ ಗೊತ್ತಿದ್ರಿಂದಾನೆ, ಅವಳ ಬಾಯಿ ಮುಚ್ಚಿಸ್ಬೇಕು ಅಂತಾನೆ ಅವಳನ್ನ ಕರ್ಕೊಂಡ್ ಬಂತ ನಿನ್ನನ್ನು ಕಳ್ಸಿದ್ರೆ ಈ ರೀತಿ ಏಟ್ ತಿನ್ಕೊಂಡ್ ಬಂದಿದ್ಯಲ್ಲ. ಇದು ಈ ತರ ರಿವರ್ಸ್ ಹೊಡಿಯುತ್ತೆ ಅಂತ ನಾನು ಅನ್ಕೊಳ್ಳಿಲ್ಲ ಮೇಡಮ್. ಸ್ವಲ್ಪ ಹಿಂಟ್ ಸಿಕ್ಕಿದ್ರು ತಪ್ಪಿಸ್ಕೊಂಡ್ಬಿಡ್ತಿದ್ದೆ ಮೇಡಮ್. ಆದ್ರೆ ಗೊತ್ತಾಗೋಕ್ಕೂ ಮುಂಚೆ ಹಿಡ್ಕೊಂಡು ಊರವ್ರ ಕೈಲಿ ಹೊಡೆಸ್ಬಿಟ್ಲು ಮೇಡಮ್. ಅವ್ರು ಹೊಡೆದ್ರು ಅಂತ ನಾನು ಸುಮ್ಮನೆ ಇದ್ನ ಮೇಡಮ್. ನನಗೂ ಕರಾಟೆ ಬರುತ್ತಲ್ಲ, ಫೈಟ್ ಮಾಡಿ ಒಂದಿಬ್ರು ಕೈ ಕಾಲನ್ನ ಮುರಿದು ಹಾಕಿ ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ ಮೇಡಮ್. ಆ ಫೈಟ್ ಮಾಡೋವಾಗ್ಲೇ ಈ ಏಟ್ಗಳು ಬಿದ್ದಿದ್ದು ಮೇಡಮ್. ನನ್ನ ಮನೆ ಮುಂದೆ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡಿದ್ದು ಅಲ್ದೆ ನನ್ನ ಪಿಯಿಗೆ ಹೊಡೆಸ್ತಾಳ. ನಾನು ಅವಳನ್ ಬಿಡೋಲ್ಲ. ಹೌದು, ಇಷ್ಟಕ್ಕೂ ನಾನ್ ಕಳ್ಸಿದ್ದು ಅನ್ನೋದನ್ನ ಹೇಳಿಲ್ಲ ತಾನೆ? ಅಯ್ಯೋ, ಅದನ್ನ ನಾನು ಹೇಳ್ತೀನ ಮೇಡಮ್. ನಿಮ್ಮ ಹೆಸರು ಹೊರಗಡೆ ಬರಲ್ಲ ಅಂತ ಮಾತು ಕೊಟ್ಟಿದ್ನಲ್ಲ, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಹೇಳ್ತೀನ ಮೇಡಮ್. ಏನು ಹೇಳಿಲ್ಲ ಮೇಡಮ್. ನಿನ್ನ ಹೆಂಡತಿಗೆ ನಮ್ಮ ಮಾತೇನಾದ್ರೂ ಕೇಳಿಸ್ತಾ? ಇಲ್ಲ ಮೇಡಮ್, ಕೇಳಿಸೋದಿಲ್ಲ. ನಾನು ಮಾಡಿರೋ ಕೆಲಸಕ್ಕೆ ನೀವೇನಾದ್ರೂ ಹೊಗಳೋದಾದ್ರೂ ಹೇಳಿ ಮೇಡಮ್, ಕರಿತೀನಿ. ನನ್ನ ಯಾರಾದ್ರೂ ಹೊಗಳಿದ್ರೆ ಕೇಳಬೇಕು ಅಂತ ನನ್ನ ಹೆಂಡತಿಗೆ ಮೊದಲಿಂದ ಆಸೆ ಮೇಡಮ್. ಬಾಯ್ ಮುಚ್ಚೋ. ಇಷ್ಟೊತ್ತು ಎಲ್ಲಿ ನಿನ್ನ ಹೆಂಡತಿ ಕೇಳಿಸ್ಕೊತಾಳೋ, ಅಲ್ದೆ ಹೆಂಡತಿ ಮುಂದೆ ಬೈದು ಮರ್ಯಾದೆ ತೆಗೆಯೋದು ಯಾಕೆ ಅಂತ ನಾನು ಕಾಮಾಗಿದ್ದೆ. ಇಷ್ಟೆಲ್ಲ ಓದ್ಕೊಂಡಿದ್ಯಾ ನೀನು, ಎಷ್ಟು ಬುದ್ಧಿವಂತಿಕೆ ಇದೆ. ಆದ್ರೆ ಆಫ್ಟರ್ ಆಲ್ ಓದ್ದೇ ಇರೋ ಒಂದು ಹಳ್ಳಿ ಹುಡುಗಿನ ಮ್ಯಾನೇಜ್ ಮಾಡಿ ಕರ್ಕೊಂಡ್ ಬರೋಕ್ಕಾಗಿಲ್ಲ ನಿನ್ಗೆ. ನಾಚಿಕೆ ಆಗಲ್ಲ? ಇದೇನು ಸಿಂಪತಿ ವರ್ಕೌಟ್ ಆಗಿ ಪ್ರಮೋಷನ್ ಏನಾದ್ರೂ ಕೊಡ್ತಾರನೋ ಅನ್ಕೊಂಡು ಗಾಯ ಆಗದೆ ಇರೋ ಜಾಗದಲ್ಲೂ ಬ್ಯಾಂಡೇಜ್ ಹಾಕೊಂಡ್ರೆ ಹೀಗೆ ಬೈತಾ ಇದಾರಲ್ಲ. ಸರಿ ಬಿಡು, ಟ್ರೀಟ್ಮೆಂಟ್ ತಗೊಂಡು ಆದಷ್ಟು ಬೇಗ ಡ್ಯೂಟಿಗೆ ಜಾಯ್ನ್ ಆಗು. ಅಲ್ಲಿವರೆಗೂ ಬೇರೆ ಪಿಯನ್ನ ಟೆಂಪ್ರರಿ ಆಗಿ ಅಪಾಯಿಂಟ್ ಮಾಡ್ಕೊಳ್ತೀನಿ. ಅಮ್ಮ, ಬೇಡ ಮೇಡಮ್, ಆತರ ಬಿದ್ದು ಬೇರೆ ಯಾರನ್ನೂ ಕೆಲ್ಸಕ್ಕೆ ತಗೋಬೇಡಿ. 3-4 ದಿವಸದಲ್ಲೇ ಕಡಿಮೆ ಆಗುತ್ತಾ ಮೇಡಮ್? ಕಡಿಮೆ ಆಗ್ತಿದ್ದ ಹಾಗೆ ಬಂದ್ಬಿಡ್ತೀನಿ. ಸರಿ, ಏನೋ ಒಂದು ಮಾಡು. ಕೂತ್ಕೋ ಕೂತ್ಕೋ. ಟೇಕ್ ಕೇರ್. ಸರಿ ಮೇಡಮ್. ಅಯ್ಯಪ್ಪ, ಬಿರುಗಾಳಿನೇ ಬಂದು ಹೋದಾಗಾಯ್ತು. ಮೇಡಮ್ ಯಾಕಿನ್ನೂ ಬಂದಿಲ್ಲ? ಒಳಗಡೆ ಯಾರ ಜೊತೆ ಮಾತಾಡ್ತಿರ್ಬೋದು? ನಿಮ್ ಮೇಡಮ್ ಅವ್ರು ಹೇಳ್ರಿ ಹೊರಟ್ಬಿಟ್ರಾ? ಕಾಫಿ ತಗೊಂಡ್ ಬಾ ಅಂದ್ರಿ. ನಾಳೆ ಬೆಳಗ್ಗೆ ತರಬೇಕಾಗಿತ್ತು. ಇಲ್ಲೇ ಹಾಸ್ಕೊಂಡು ಮಲಗಿದ್ದು ಬೆಳಗ್ಗೆ ಬೆಡ್ ಕಾಫಿ ಕುಡ್ಕೊಂಡು ಹೋಗಿರೋರು. ಕಾಫಿ ಮಾಡಕ್ ಇಷ್ಟೊತ್ತು ತಗೋತಾರೇನೆ? ಯಾಕೆ ನನ್ ಮೇಲೆ ಅಷ್ಟು ಕೋಪ ತೋರಿಸ್ತೀರಾ? ನಿಮ್ ಮೇಡಮ್ ಬೋನಸ್ ಪ್ರಮೋಷನ್ ಏನ್ ಕೊಡ್ಲಿಲ್ವಾ? ಬೋನಸ್ಸ ನನ್ನ ಪಿಂಡ. ಅನ್ಕೊಂಡಿದ್ದೊಂದು ಆಗಿದ್ದೊಂದು. ಅವ್ರಿಗೆ ಅವ್ರು ಹೇಳೋ ಕೆಲಸದ ಮೇಲೆ ಇಂಟ್ರೆಸ್ಟ್ ಬಿಟ್ರೆ ಆ ಕೆಲಸ ಮಾಡಿರೋ ಮೇಲೆ ಸಿಂಪತಿ ಇರಲ್ವೇ? ಎಲ್ಲಿಗೆ? ಹೇಗೋ ಕಾಫಿ ತಂದಿದ್ಯಲ್ಲ, ಅದನ್ನ ನನಗೆ ಕೊಟ್ಟು ಹೋಗು. ಹೇಗೂ ನನಗೆ ಮಾಡ್ಕೊಡು ಅಂದ್ರೆ ಮಾಡ್ಕೊಳಲ್ವಲ್ಲ, ಈಗಲಾದ್ರೂ ಕುಡಿತೀನಿ. ಇಲ್ಲಿ ಕೊಡು. ಅಯ್ಯಯ್ಯೋ ಸಾರಿ, ನಾನ್ ನೋಡ್ಲಿಲ್ಲ ರೀ. ನಿನ್ನ ತಲೆ ಮಾಡೋದೆಲ್ಲ ಮಾಡಿ ನೋಡ್ಲಿಲ್ಲ ಅಂತೀಯ. ನೋಡ್ತಿದ್ಯಲ್ಲೇ ಕಾಫಿ ವರ್ಸು.
ಅಯ್ಯೋ ಪಾಪ, ಬೋನಸ್ ಬರುತ್ತೆ ಅಂತ ಕಟ್ಕೊಂಡ್ರೆ ಕೊನೆಗೆ ಬರ್ನಲ್ ಹಚ್ಕೊಳ್ಳೋ ಹಾಗಾಯ್ತು. ಒಳಗಡೆ ಏಕದಂತ ಇದ್ದಾನೆ. ಇಬ್ರು ಹೋಗಿ ಆರೋಗ್ಯ ವಿಚಾರಿಸ್ಕೊಂಡ್ ಬನ್ನಿ. ಇದು ಏಕದಂತ ಅವ್ರ ಮನೆನಾ ಮೇಡಮ್? ಅದು ಆರೋಗ್ಯ ವಿಚಾರ್ಸಕ್ ಹೇಳ್ತಿದ್ದೀರಾ? ಏಕದಂತ ಅವ್ರಿಗೆ ಏನಾಯ್ತು ಮೇಡಮ್? ಸ್ಮಾಲ್ ಆಕ್ಸಿಡೆಂಟ್ ಆಗಿದೆ, ಹೋಗಿ. ನಡಿ. ಇನ್ನೂ ಇವ್ರು ಹೋಗಿಲ್ವಾ? ಬನ್ನಿ ಮೇಡಮ್, ಕೂತ್ಕೊಳ್ಳಿ. ದೊಡ್ಡ ಮೇಡಮ್ ಹೊರಟು, ಚಿಕ್ಕ ಮೇಡಮ್ ನೀವು ಬಂದ್ರಿ. ಅಯ್ಯೋ ಏಕದಂತ ಅವ್ರೆ, ಏನಾಯ್ತು? ಏನ್ ಮಾಡ್ಕೊಂಡ್ರಿ? ಮೇಡಮ್ ಅವ್ರು ನಿಮ್ಗೇನು ಹೇಳಲಿಲ್ವಾ? ನಿಮಗೇನೋ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಹಾಗೆ ಹೇಳಿದ್ರಾ? ಹೋಗ್ಲಿ ಬಿಡು. ಒದೆ ತಿಂದು ಬಂದೆ ಅಂದಿದ್ರೆ ಹೆಣ್ಮಕ್ಳು ಮುಂದೆ ಮರ್ಯಾದೆ ಹೋಗ್ತಾ ಇತ್ತು. ಒಂದ್ ವೇಳೆ ನಿಜ ಹೇಳಿದಿದ್ರೆ ಅವ್ರ ಬಂಡವಾಳ ತಾನೇ ಬಯಲಾಗ್ತಾ ಇದ್ದಿದ್ದು. ಹೋಗ್ಲಿ ಬಿಡು. ಇದೇ ಕೈಯಿಂದನೇ ನನ್ನ ಅತ್ಯವಂಗೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಟ್ಟಿಯಲ್ಲ, ಹಿಂಗೆ ಆಗ್ಬೇಕು. ಆಗ್ಲೇ ನಿನ್ ಕೈ ಮುರಿದು ಹೋಗ್ಬೇಕು ಅನ್ಕೊಂಡಿದ್ದೆ, ಹಾಗೆ ಆಯ್ತು. ಪಾಪ, ಕೈಗೆ ಜೋರಾಗಿ ಏಟ್ ಬಿದ್ದಿರೋ ಹಾಗಿದೆ ಏಕದಂತ ಅವ್ರೆ. ಆದ್ರೂ ಈ ಗಾಯ ನೋಡ್ತಿದ್ರೆ ಆಕ್ಸಿಡೆಂಟ್ ಆಗಿರೋ ತರ ಇಲ್ವಲ್ಲ? ಯಾರೋ ಕಟ್ ಹಾಕಿ ಸರಿಯಾಗಿ ಕೊಟ್ಟಿರೋ ಹಾಗಿದೆ. ಸಿಕ್ಕು ಬಿದ್ದೆ. ಇವಳೆಲ್ಲಿಂದ ಬಂದ್ಲಪ್ಪ ದೇವ್ರೆ? ಸುಮ್ನಿರಕ್ಕ, ಏಕದಂತವ್ರು ಎಷ್ಟು ಒಳ್ಳೆಯವರು, ಅವ್ರನ್ನ ಯಾರು ಹೊಡಿತಾರೆ? ಹೌದು, ಏಕದಂತ ಅವರು ತುಂಬಾ ಒಳ್ಳೆಯವರು. ಆದ್ರೆ ಪಾಪ, ಒಳ್ಳೆಯವ್ರಿಗೆ ಪ್ರಾಬ್ಲಮ್. ಅಯ್ಯೋ, ನೋವಾಗ್ತಿದ್ಯಾ ಏಕದಂತ ಅವ್ರೆ? ಅಮ್ಮಕ್ಬಿಟ್ಟು ನೋವ್ತಾ ಇದೆಯಾ ಅಂತೀರಲ್ಲ, ಇದು ವಿಚಾರಿಸ್ಕೊಳ್ಳೋ ತರ ಇಲ್ಲ. ಮತ್ತೆ ಯಾವ್ದೋ ಸೇಡನ್ ತೀರ್ಸ್ಕೊಳ್ಳೋ ಹಾಗಿದೆ. ಏನೋ ಪಾಪ, ನೀವ್ ಈ ಕಂಡೀಷನ್ ಅಲ್ಲಿ ಜಾಬ್ ಮಾಡೋಕ್ಕಾಗತ್ತಾ ಏಕದಂತ ಅವ್ರೆ? ಆದ್ರೂ ನಿಮಗೆ ಯಾಕೆ ಈ ಕಷ್ಟ? ಹಾಯಾಗಿ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಳಿ. ಅಮ್ಮ ತಾಯಿ, ನಿಮಗ್ ಪುಣ್ಯ ಬರುತ್ತೆ. ದಯವಿಟ್ಟು ನನ್ನ ಕೆಲ್ಸಕ್ಕೆ ಮಾತ್ರ ತೊಂದರೆ ಮಾಡಬೇಡಿ. ವಾಸಿ ಆದ ಕೂಡ್ಲೆ ಬಂದ್ ಜಾಯ್ನ್ ಆಗ್ಬಿಡ್ತೀನಿ. ಸರಿ ಏಕದಂತ ಅವ್ರೆ, ಮೇಡಮ್ ಹೊರಗಡೆ ಕಾಯ್ತಿದ್ದಾರೆ, ನಾವಿನ್ ಹೊರಡ್ತೀವಿ. ಬಾ ಅಕ್ಕ. ಹಾಗೆ ಆಗ್ಲಮ್ಮ. ಬರ್ತೀವಿ ಏಕದಂತ ಅವ್ರೆ. ಹಾ, ಹುಷಾರು. ಅಮ್ಮ, ಬಿರುಗಾಳಿ ಬಂದ್ಮೇಲೆ ಸುಂಟ್ರ ಗಾಳಿ ಬಂದು ಹೋದಾಗಿತ್ತು. ಅಲ್ಲ, ಎಲ್ರು ನನ್ ಕೆಲ್ಸದ ಮೇಲೆ ಕಣ್ಣು ಹಾಕ್ತಾರಲ್ಲ. 4 ದಿನ ಮೇಡಮ್ ಹತ್ರ ಪಿಯ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಆ ಕಷ್ಟ. ಅಮ್ಮ, ಅಮ್ಮ ಏನೇ ಅಂದ್ರು ಮದ್ವೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಮ್ಮ ಪ್ರಭಾನು ನಮ್ ಜೊತೆ ಬಂದಿದ್ರೆ ಅತ್ತೆ ಖುಷಿ ಪಡೋರು. ಕರ್ಕೊಂಡು ಹೋಗೋಣ ಅಂತಾನೆ ಅನ್ಕೊಂಡಿದ್ದೆ ಕಣೋ, ಆದ್ರೆ ಚಿನ್ನಿಗೆ ಬೇರೆ ಹುಷಾರಿಲ್ಲ. ಸರ್ಸು ಒಬ್ಳೆ ಆಗ್ಬಿಡ್ತಾಳಲ್ಲ ಅಂತ ಅಲ್ಲೇ ಬಿಟ್ಟು ಬಂದೆ. ಅವ್ರಿಲ್ಲಿದ್ರು ಏನು ಪ್ರಯೋಜನ ಇಲ್ಲಪ್ಪ. ಕರ್ಕೊಂಡು ಹೋಗಿದ್ರೆ ಅವ್ರಿಬ್ರಾದ್ರೂ 2 ದಿನ ನೆಮ್ಮದಿಯಾಗಿರೋರು. ಹೌದು ಕಣೋ. ಏನ್ ಸುಂದ್ರ, ನಾಟಕಕ್ಕೆ ಹೋಗಿ ಬರ್ತಿದ್ಯಾ? ಇಲ್ಲ ರಾಮಮೂರ್ತಿ, ತಂಗಿ ಮನೇಲಿ ಮದ್ವೆ ಇತ್ತು, ಹೋಗಿ ಬರ್ತಾ ಇದೀವಿ. ಹೊರಗಡೆ ಎಷ್ಟು ಹೆಸರು ಮಾಡಿದ್ರೆ ಏನ್ ಲಾಭ? ಹೆಂಡತಿ ಕೈಲಿ ಗೊಂಬೆನೇ ಅಲ್ವಾ? ಹಂಗೇಳ್ಬೇಡಪ್ಪ, ಕೇಳಿಸ್ಕೊಂಡ್ರೆ ಬೇಜಾರಾಗ್ತಾನೆ. ಯಾಕೆ ಬೇಜಾರಾಗ್ಬೇಕು? ಇರೋ ವಿಷಯನೇ ಅಲ್ವಾ, ಅದ್ರಲ್ಲೇನು ಅನುಮಾನ? ಹಿಂಗ್ ಹೇಡಿ ಆಗಿದ್ದಕ್ಕೆ ಹೆಂಡತಿ ಹಾಗಾಡೋದು. ಪಾಪ, ತಾಯಿ ಇಲ್ದಿರೋ ಮಕ್ಕಳನ್ನ, ಆ ಚಿಕ್ಕ ಮಕ್ಕಳನ್ನ ಮನೆಯಿಂದ ಹೊರಗಾಕಿದ್ದು. ಮನೇಲಿ ಹೆಂಡತಿ ಬಜಾರಿ ಆದ್ರೆ ಗಂಡ ತಾನೆ ಏನ್ ಮಾಡ್ತಾನೆ? ಸುಮ್ನೆ ಏನೇನೋ ಹೇಳಿ ಮಕ್ಳನ್ನ ಹೊರಗಾಕ್ಬಿಟ್ಲು. ನಿಮ್ಮನ್ನ ಮಧು ಏನ್ ಮಾತಾಡ್ತಿದ್ದೀರಾ? ಸುಂದ್ರ, ಅದು ಮೂರ್ತಿ, ನೀನ್ ಹೇಳು.
ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನೀನ್ ಊರಿಂದ ಹೋದ್ಮೇಲೆ ನಿನ್ ಹೆಂಡತಿ ನಿನ್ನಿಬ್ರು ಸೊಸೆರ್ನು ಮನೆಯಿಂದ ಹೊರಗೆ ಹಾಕ್ಬಿಟ್ಲು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ಗೊಂಬೆ ನಾನಯ್ಯ. ಹಾಯ್. ಅಯ್ಯೋ, ಅಯ್ಯೋ ಲೇ ಸರ್ಸು, ನೀನ್ ಮನೇಲಿದ್ದಾಗ್ಲೂ ಸಾಯಿಸ್ತಿದ್ದೆ, ಈಗ ಹೊರಗಡೆ ಹೋದ್ಮೇಲೂ ಸಾಯಿಸ್ತಿದ್ಯಲ್ಲೇ. ನೀನ್ ಇಲ್ಲಿ ಇಲ್ದೇ ಇರೋದಕ್ಕೆ ಈ ಪಾತ್ರೆಗಳನ್ನೆಲ್ಲ ನನ್ ತಲೆ ಮೇಲೆ ಹಾಕಿದಾಳೆ ನಮ್ಮಮ್ಮ. ಆದ್ರೂ ಪರವಾಗಿಲ್ವೇ, ನೀನ್ ಮಾತ್ರ ಮನೆಗ್ ವಾಪಸ್ ಬರ್ಬಾರ್ದು. ತೊಳಿತೀನಿ, ಈ ಪಾತ್ರೆನೆಲ್ಲ ನಾನೇ ತೊಳಿತೀನಿ. ನಾಗಮಣಿ, 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 ನಾಗಮಣಿ. ಅಪ್ಪ ಏನ್ ಇಷ್ಟು ಕೋಪದಲ್ಲಿದ್ದಾರೆ? ಅಪ್ಪಿ ತಪ್ಪಿ ಏನಾದ್ರೂ ಸರ್ಸುನ ಮನೆಯಿಂದ ಹೊರಗೆ ಹಾಕಿರೋ ವಿಷಯ ಗೊತ್ತಾಗೋಯ್ತಾ? ಅಬ್ಬಬ್ಬಬ್ಬಬ್ಬ, ಏನಯ್ಯ ಬರವಾಗ್ಲೇ ಕೂಗ್ತಿದ್ಯಾ? ಏನಾಗಿದೆ ಅಂತ? ನನ್ನೇ ಹೊಡಿತೀರಾ? ಹೊಡಿಬೇಕಾ ಸಾಯಿಸ್ಬೇಕಾ? ಇಷ್ಟು ವರ್ಷ ನಿನಗೆ ಮನಸ್ಸೇ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ನೀನು ಮನುಷ್ಯಳೇ ಅಲ್ಲ, ಬ್ರಹ್ಮ ರಾಕ್ಷಸಿನೇ. ಚಿಕ್ಕ ಮಕ್ಕಳು ಅನ್ನೋದನ್ನು ನೋಡ್ದೆ ನನ್ನ ಇಬ್ರು ಸೊಸೆಯರನ್ನ ಮನೆಯಿಂದ ಹೊರಗೆ ಕಳಿಸ್ತೇನೆ. ಯಾಕೆ ಯಾಕೆ ಅವ್ರ ಮೇಲೆ ನಿನ್ಗೆ ಯಾಕೆ ಅಷ್ಟೊಂದು ದ್ವೇಷ? ನನಗೇನಕ್ಕಯ್ಯ ದ್ವೇಷ? ದ್ವೇಷ ಇಟ್ಕೊಂಡಿರೋಳೆ ಆಗಿದ್ರೆ ಇಷ್ಟು ವರ್ಷ ಅವನ್ನ ಮನೇಲಿ ಇಟ್ಕೊಳ್ತಾನೆ ಇರ್ಲಿಲ್ಲ. ಅವಳು ಮಾಡಿರೋ ಮಾಡಬಾರ್ದು ಕೆಲ್ಸ ಗೊತ್ತಾದ್ಮೇಲೆ ನಿಮ್ ಸೊಸೆ ಅಂತಾನೆ ಬರೀ ಮನೆಯಿಂದ ಹೊರಗೆ ಹಾಕಿದೀನಿ. ಅದೇ ನನ್ ಮಗಳಾಗಿದ್ರೆ ಸಿಗದು ತೋರಣ ಕಟ್ತಿದ್ದೆ. ಏನ್ ಮಾಡಿದ್ಲು ಹೇಳೆ? ಮನೆಯಿಂದ ಹೊರಗಡೆ ಹಾಕುವಂತ ದೊಡ್ಡ ತಪ್ಪು ನನ್ನ ಸೊಸೆ ಅದೇನು ಮಾಡಿದಾಳೆ ಅಂತ ಹೇಳೆ. ನೀನ್ ಅದೇನೇ ತಪ್ಪು ಮಾಡಿದ್ರು ಅವಳು ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಾಳೆ. ನೀನ್ ಅವಳ ಮೇಲೆ ಇಲ್ದಿರೋದನ್ನೆಲ್ಲ ಹೇಳಿದ್ರು ಕೂಡ ಅವಳು ಸಹಿಸ್ಕೊಂಡಿದ್ದಾಳೆ. ಸಹಿಸ್ಕೊಂಡಲ್ಲಯ್ಯ, ನಿಜ. ಆ ಪಟ್ನದ ಹುಡ್ಗನ್ ಜೊತೆ ಸಂಬಂಧ ಇದೆ ಅಂದ್ರೆ ನಂಬ್ಲಿಲ್ಲ ಅಲ್ಲ, ಅದೇ ನಿಜ. ನನ್ ಮಾತ್ ಸುಳ್ಳಾದ್ರೆ ನಿನ್ ಮಗಳನ್ ಕೇಳು. ತೋಟದಲ್ಲ ಸರ್ಸ ಏನು, ಆ ಸಲಿಗೆ ಏನು, ನನ್ ಮಗಳು ಕಣ್ಣಾರೆ ನೋಡಿದ್ಲು. ಏನಮ್ಮ ಪ್ರಭಾ ಮಾತ್ ಕೇಳಿ ಸರ್ಸುನ್ ಹೊರಗೆ ಹಾಕಿದ್ಯಾ? ಸರ್ಸು ಅಂದ್ರೆ ಅವಳಿಗಾಗಲ್ಲ ಅಂತ ಗೊತ್ತು ತಾನೆ. ಅವಳೇನೋ ಒಂದಕ್ಕೆ ಎರಡು ಸೇರ್ಸ್ಕೊಂಡು ಹೇಳ್ತಾಳೆ. ಅವಳು ಸುಳ್ಳು ಹೇಳಿರ್ತಾಳಮ್ಮ. ನನ್ಗೇನ್ ಹುಚ್ಚ? ನಾನ್ ಯಾಕೆ ಸುಳ್ಳು ಹೇಳಿ? ಸುಳ್ಳು ಹೇಳ್ಬೇಡ ಪ್ರಭಾ, ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏಯ್, ನೀನ್ ಈ ಕಡೆ ಬಾರೆ. ಅವಳ ಮೇಲೆ ಕೂಗಾಡ್ತಿಯಲ್ಲೋ, ನಾನೇ ನೋಡಿದೀನಿ, ನನ್ ಕಣ್ಣಾರೆ ನಾನೇ ನೋಡಿದೀನಿ. ಆ ಹುಡ್ಗ ಬೆಳಗ್ಗೆನೆ ನಮ್ಮನೆ ಹತ್ರಕ್ಕೆ ಬರೋದು, ಕೈಯಲ್ಲಿ ಕೈ ಇಟ್ಟು ಆಣೆ ಮಾಡಿಸ್ಕೊಳ್ಳೋದು. ಈಗ್ಲೇ ಇಷ್ಟೆಲ್ಲ ಆಡೋರು ಇನ್ ತೋಟದಲ್ಲೋ ಇನ್ನೆಲ್ಲೋ ಎಷ್ಟು ಆಡಿರ್ಬೋದು. ನಾಗಮಣಿ, ನನ್ನ ಸೊಸೆ ಬಗ್ಗೆ ಇನ್ನೊಂದು ಕೆಟ್ಟ ವಿಷಯ ಮಾತಾಡ್ದೆ ಅಂದ್ರೆ ಪ್ರಾಣ ತೆಗೆದು ಬಿಡ್ತೀನಿ. ನಿಲ್ಸಯ್ಯ, ಅವಳೇನೋ ದೊಡ್ಡ ಗುಣವಂತೆ ತರ ಮಾತಾಡ್ತಿರಲ್ಲ. ಅವಳು ಆಡೋ ಚೆಲ್ಲಾಟ ಅಲ್ಲ, ನಿಮಗ್ ಗೊತ್ತಾ? ಪಟ್ನಕ್ಕೆ ಹೋಗಿ ವಾಗ್ದೇವಿ ಅಮ್ಮನ್ ಭೇಟಿ ಆದ್ಲು, ಆ ವಿಷಯ ನಿಮಗ್ ಗೊತ್ತಾ? ಇವಳಿಗೋಸ್ಕರ ಅಲ್ಲಿಂದ ಜನರು ಬರ್ತಿದ್ದಾರೆ, ಆ ವಿಷಯ ನಿಮಗ್ ಗೊತ್ತಾ? ನನಗೆ ಗೊತ್ತಿಲ್ದೆ ಎಷ್ಟೋ ನಾಟಕ ಆಡಿದಾಳಯ್ಯ. ಇದನ್ನೆಲ್ಲ ಕೇಳಿದ್ದಕ್ಕೆ ನನ್ ಮೇಲೆ ತಿರುಗ್ ಬಿದ್ಲು. ಅದಕ್ಕೆ ಈ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟೆ. ಈ ಮನೇಲಿದ್ರೆ ಅವಳಿರ್ಬೇಕು ಅಥವಾ ನಾವಿರ್ಬೇಕು. ನನ್ನ ತಂಗಿಗೆ, ನನ್ನ ಭಾವನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಸೊಸೆ ಅಂದ್ರೆ ನನಗೆ ಪ್ರಾಣ. ಅವಳನ್ನ ಕರೆಸಿ ಇದೇ ಮನೇಲಿ ಇರಿಸ್ತೀನಿ. ಹಾಗಾದ್ರೆ ನೀವು ನಿಮ್ ಸೊಸೆ ಅಂದ್ರೆ ಇಲ್ಲಿರಿ, ನಾನು ನನ್ ಮಗಳು ಯಾವ್ದಾದ್ರು ಕೆರೆಲೋ ಬಾವಿಲೋ ಬಿದ್ದು ಸಾಯ್ತೀವಿ. ನೀವೆಲ್ಲಾದ್ರೂ ಹೋಗಿ ಸಾಯ್ರಿ, ನಾನು ಮಾತ್ರ ನನ್ನ ಸೊಸೆರನ್ನ ಕರ್ಕೊಂಡು ಬಂದೇ ಬರ್ತೀನಿ.
ಕೂತ್ಕೋ ದೊಡ್ಡಯ್ಯ. ಕೂತ್ಕೊಳ್ರ ಮೊಮ್ಮಕ್ಕಳ. ಚಿನ್ನೆ ನೀನು ಬಾ ಅಮ್ಮ, ಬಾ. ತಾತ, ಕೆಳಗ್ ಕೂತ್ಕೋಬೇಕು ಅಂದ್ರೆ ಏಯ್ ಸುಮ್ಮನೆ ಕೂತ್ಕೊಳ್ಳ. ಅದ್ ಹೇಗ್ ಕುತ್ಕೊಂಡಿದ್ಯಾ ಅಣ್ಣ? ಸ್ವಲ್ಪನೂ ಕಂಫರ್ಟಬಲ್ ಆಗೇ ಇಲ್ಲ. ನನ್ನಿಂದ ಆಗಲ್ಲ. ಒಂದ್ಸಲ ಪ್ರಾಜೆಕ್ಟ್ನು ಹೊಲನು ನೆನ್ಪು ಮಾಡ್ಕೋ. ಎಷ್ಟು ಕಷ್ಟ ಆದರೂ ಕಂಫರ್ಟೇಬಲ್ ಆಗಿರುತ್ತೆ. ಓ, ಇದು ಬೇರೆ ಇದೆಯಲ್ಲ. ಬೇಗ ಬೇಗ ತಿಂದು ಎದ್ರೆ ಸರಿ ಹೋಗುತ್ತೆ ಬಿಡು. ಯಾಕೋ ಮಗು ಅಷ್ಟೊಂದು ಅವಸರ? ನಿಧಾನಕ್ಕೆ ತಿಂದ್ರಾಯ್ತಲ್ಲ. ನೋಡ್ದ್ಯಾ ಸರ್ಸು, ಅವನಿಗೆ ಇನ್ನೂ ಕೈಯಲ್ಲಿ ತಿನ್ನೋಕ್ ಬರ್ತಿಲ್ಲ, ಮತ್ತೆ ಮೈ ಮೇಲೆ ಬೀಳ್ಸ್ಕೊಂಡ ನೋಡು. ಮೈ ಮೇಲೆ ಬಿದ್ರೆ ಏನು? ಕೈಯಲ್ಲಿ ತಿಂದ ಅಭ್ಯಾಸ ಇಲ್ಲದೆ ಇದ್ರೂ ಊಟ ಬಾಯಿಗೆ ಹೋಗ್ತಾ ಇದೆ ತಾನೆ. ತಿನ್ನೋಕ್ ಬಿಡಿ ತಾತ. ಸರ್ಸು ತಿನ್ಸೋದು ನಿನಗೆ ತಿನ್ಸ್ಕೊಳ್ಳೋದು ಅಭ್ಯಾಸ ಆಗಿದೆ ತಾನೆ. ಏನಮ್ಮ ಸರ್ಸು? ಸಾರ್ ತಗೊಂಡ್ ಬರ್ತೀನಿ ದೊಡ್ಡಯ್ಯ. ಇದೇನಿದು? ಕ್ಯಾರೆಕ್ಟ್ರೇ ಫುಲ್ ಚೇಂಜ್ ಆಗೋಗಿದೆ. ಮುಂಚಿನ ಥರ ಮಾತಾಡ್ತಾನೂ ಇಲ್ಲ, ನನ್ನ ಮೇಲೆ ಎಗರಾಡ್ತಾನೂ ಇಲ್ಲ. ಏನಾಯ್ತಪ್ಪ ಇವಳಿಗೆ? ಏನೋ ಬಂದು ತಿನ್ನಿಸ್ತಾಳಂತ ಆಸೆ ಪಟ್ಟ್ಯಾ? ಹಾ, ಅದೊಂದೇ ಕಮ್ಮಿ ಇರೋದು. ತಿನ್ನು ತಿನ್ನು ತಿನ್ನು. ನಾನ್ ತಿನ್ನಿಸ್ತೀನಿ ದೊಡ್ಡಯ್ಯ. ಪರವಾಗಿಲ್ಲ ಸರ್ಸು, ನಾನೇ ತಿನ್ನಿಸ್ತೀನಿ. ಬಾ ಕೂತ್ಕೋ, ನಿನಗೂ ಒಂದು ತುತ್ತು ಕೊಡ್ತೀನಿ. ತಾತಯ್ಯ, ಮತ್ ನನಗೆ ಕೊಡ್ತೀನಪ್ಪ, ಕೊಡ್ತೀನಿ. ಅವ್ರ ಓವರ್ ಆಕ್ಷನ್ಗೂ ನಿನ್ನ ಆಕ್ಷನ್ಗೂ ಸರಿ ಹೋಯ್ತು ಬಿಡು ಅಣ್ಣ. ಮತ್ತೆ ನಿನಗ್ ಬೇಡವೇನಪ್ಪ? ಬೇಡ ಬೇಡ ಬೇಡ. ಪ್ರಾಜೆಕ್ಟು ಕೊಡಿ ಕೊಡಿ ತಾತ, ಕೊಡಿ ಕೊಡಿ ಕೊಡಿ. ತಿನ್ನು. ಸರಿ, ಹಾಗೆ ಮಾಡೋಣ. ಐಲ್ ಟಾಕ್ ಟು ಯು ಲೇಟರ್. ಮೇಡಮ್ ಕರೆದ್ರಾ? ಹೌದು, ಆ ಅಪ್ಲಿಕೇಶನ್ ಮೇಲೆ ಸೈನ್ ಮಾಡು. ಏನ್ ಮೇಡಮ್ ಇದು? ಗ್ರೂಮಿಂಗ್ ಸ್ಕೂಲ್ ಅಡ್ಮಿಷನ್ ಅಪ್ಲಿಕೇಶನ್. ಅಡ್ಮಿಷನಾ? ಅಂದ್ರೆ ಮತ್ತೆ ನಾನು ಓದ್ಬೇಕಾ? ನನಗ್ ಮದ್ವೆ ಮಾಡ್ತೀನಿ ಅಂದ್ರಲ್ಲ ಮೇಡಮ್, ಮತ್ತೆ ಈ ಓದಲ್ಲ ಯಾಕೆ? ನೀನು ಮದುವೆ ಮಾಡ್ಕೊಳ್ಳೋದಿಕ್ಕೆ ಈ ಅಡ್ಮಿಷನ್. ನೀನು ಚೆನ್ನಾಗಿ ಓದಿ ಫಾರಿನ್ ಕಂಟ್ರಿಗೆ ಏನಾದರೂ ಹೋದ್ರೆ ಅಲ್ಲಿ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ನಿನಗೆ ಗೊತ್ತಾಗಬೇಕು. ಅದನ್ನು ಬಿಟ್ಟು ನಿನ್ನಲ್ಲಿರೋ ಅರ್ಧಂಬರ್ಧ ತಿಳುವಳಿಕೆಗೆ ಯಾವುದಾದ್ರೂ ಫಾರಿನ್ ಸಂಬಂಧನ ನೋಡಿದ್ವಿ ಅನ್ಕೋ, ಅವ್ರ ಜೊತೆ ಹೇಗಿರಬೇಕು ಅಂತ ಗೊತ್ತಿಲ್ಲದೆ
ನಿನ್ನ ಮರ್ಯಾದೆ ಜೊತೆ ನನ್ನ ಮರ್ಯಾದೆ ಕೂಡ ತೆಗಿತೀಯ ಯುನೋ. ಅದಕ್ಕೆ ಈ ಗ್ರೂಮಿಂಗ್ ಕೋರ್ಸ್. ಗ್ರೂಮಿಂಗ್ ಕೋರ್ಸ್ ಅಂದ್ರೆ ಏನು ವಾಗ್ದೇವಿ? ಒಬ್ಳು ಹುಡುಗಿನ ಹೈ ಸೊಸೈಟಿ ಲೈಫ್ ಇರೋ ಮಾಡ್ರನ್ ಫ್ಯಾಮಿಲಿಗೆ ಏನಾದ್ರೂ ಕಳ್ಸಿದ್ರೆ ಅಲ್ಲಿ ಹೇಗಿರ್ಬೇಕು ಅನ್ನೋ ನಡೆ ನುಡಿ, ಅಲ್ಲಿನ ಫುಡ್ ಸಿಸ್ಟಮ್ ಎಲ್ಲವನ್ನೂ ಟೀಚ್ ಮಾಡ್ತಾರೆ. ನವ್ಯ ಮಾಡರ್ನ್ ಆಗೇ ಇದ್ದಾಳಲ್ಲ ಮೇಡಮ್. ಹೌದಲ್ವಾ? ಮಾಡ್ರನ್ ಡ್ರೆಸ್ಸೇ ಹಾಕ್ತೀನಲ್ವಾ? ಮಾಡ್ರನ್ ಡ್ರೆಸ್ ಹಾಕೊಂಡ್ ಮಾತ್ರಕ್ಕೆ ಮಾಡ್ರನ್ ಕಲ್ಚರ್ ಗೊತ್ತಾಗುತ್ತೆ ಅಂತ ಅನ್ಕೋಬೇಡ. ಇನ್ನು ಎಷ್ಟೋ ವಿಷಯಗಳಿದೆ. ಅದನ್ನೆಲ್ಲ ಕಲ್ತ್ಕೊಂಡ್ರೆ ನೀನು ಓದ್ದೆ ಹೋದ್ರೂ ನೀನು ಹೋದ್ ಮನೇಲಿ ನಂಬರ್ 1 ಸೊಸೆಯಾಗಾದ್ರೂ ಇರ್ತೀಯ. ಪಾಪ ನವ್ಯ, ಈ ಮ್ಯಾಡಮ್ ನಂಬರ್ 1 ಹುಚ್ಚಿಂದಾಗಿ ನಮ್ ಪ್ರಾಣ ತೆಗಿತಾವ್ರಲ್ಲೇ ತಂಗ್ಯವ್ವ. ಇನ್ನು ಏನ್ ನೋಡ್ತಾ ಇದೀಯಾ? ಪೇಪರ್ ತಗೋ. ಏನು ಏನೇನು? ಸ್ವಲ್ಪನಾದ್ರೂ ಮನ್ಸಿದ್ಯಾ? ಪ್ರೀತಿ ಕರುಣೆ ಅನ್ನೋದಿದ್ಯಾ? ನೀನೊಬ್ಳ ಅಮ್ಮನಾ? ನವ್ಯ. ಹಾ, ನವ್ಯಾನೇ. ಯಾವಾಗ ನೋಡಿದ್ರು ಓದು ಓದು, ರ್ಯಾಂಕು ಅಂತ. ಇದೇನಾ ಜೀವನ? ಯಾಕೆ ನಂಬರ್ 1 ರ್ಯಾಂಕ್ ಬಂದಿಲ್ಲ ಅಂದ್ರೆ ಸತ್ ಹೋಗ್ತೀವಾ? ನಾನೇನೋ ಓದೋ ಕಷ್ಟ ತಪ್ಪುತ್ತಲ್ಲ ಅಂತ ಮದ್ವೆ ಆಗಕ್ ಒಪ್ಕೊಂಡ್ರೆ ಅದಕ್ಕೂ ಕೋಚಿಂಗ್ ಕಳಿಸ್ತೀರಾ? ಕೊನೆಗ್ ನಿನ್ ಹತ್ರ ಎಣಗಕ್ಕಾಗದೆ ಸಾಯ್ತಿದ್ರೆ ಅದಕ್ಕೂ ಕೂಡ ಕೋಚಿಂಗ್ ಸೆಂಟರ್ ಕಳಿಸ್ತೀರೇನೋ? ಮದ್ವೆ ಮಾಡಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಮತ್ತೆ ಓದು ಅಂದ್ರೆ ನನ್ನಿಂದ ಆಗಲ್ಲ. ಇದೆಲ್ಲ ನನ್ ಭ್ರಮೆನಾ? ಏನು ಯೋಚನೆ ಮಾಡ್ತಿದೀಯಾ? ಆ ಪೇಪರ್ ತಗೋ. ಏನ್ ನವ್ಯ, ಮ್ಯಾಡಮ್ನ ಬೈತಿರೋ ತರ ಇಮ್ಯಾಜಿನೇಷನ್ಗೆ ಹೋದ್ಯಾ? ನಾನು ತುಂಬಾ ಸರಿ ಹೋಗಿದ್ದೀನಿ. ಆದ್ರೆ ಮ್ಯಾಡಮ್ ಮುಂದೆ ಯಾವ್ದು ವರ್ಕೌಟ್ ಆಗಲ್ಲ. ಪೇಪರ್ಸ್ ತಗೊಂಡು ಕೋರ್ಸಿಗೆ ಜಾಯಿನ್ ಆಗು. ವನಜಾ ಮ್ಯಾಡಮ್, ಆ ಸ್ಕೂಲ್ ಇನ್ಚಾರ್ಜ್ನ ತೆಗ್ದಿದೀವಲ್ಲ, ಈಗ ಆ ಸ್ಕೂಲ್ನ ನೀನೇ ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಏಕದಂತ ಕೂಡ ಇಲ್ಲ. ಓಕೆ ಮ್ಯಾಡಮ್, ನಾನೇ ಮ್ಯಾನೇಜ್ ಮಾಡ್ತೀನಿ. ಗುಡ್. ಕ್ಯಾನ್ ಯು ಟೇಕ್ ಇಟ್? ಥ್ಯಾಂಕ್ಸ್. ಹಲೋ. ಸರ್ಸು, ಅಮ್ಮ ಸರ್ಸು. ಅಲ್ಲೇ ನಿಲ್ಲು. ಎಷ್ಟು ಧೈರ್ಯ ನಿಮ್ಗೆ ಇಲ್ಲಿ ಬರೋದಕ್ಕೆ? ಯಾವ ಮುಖ ಇಟ್ಕೊಂಡು ಬಂದಿದ್ದೀರಾ? ನಾಚಿಕೆ ಆಗಲ್ವಾ? ದೊಡ್ಡಯ್ಯ, ನೀನ್ ಮಧ್ಯ ಬರಬೇಡ ಸರ್ಸು. ಇಬ್ರು ಹೆಣ್ಣು ಮಕ್ಕಳನ್ನ, ತಾಯಿ ಇಲ್ದಿರೋ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋದ್ ಬಿಟ್ಟು ಹೊರಗೆ ಹಾಕ್ತಾರ. ಇವರನ್ನು ಕ್ಷಮಿಸ್ಲೇಬಾರದು. ಹಾಗಲ್ಲ ದೊಡ್ಡಯ್ಯ, ಮಾವಯ್ಯಂಗೆ ವಿಷಯನೇ ಗೊತ್ತಿಲ್ಲ ದೊಡ್ಡಯ್ಯ. ಇವೆಲ್ಲ ನಡೆದಾಗ ಮಾವಯ್ಯ ಊರಲ್ಲಿರ್ಲಿಲ್ಲ. ನನ್ನ ಸೊಸೆಯರಂದ್ರೆ ನನಗೆ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತಲ್ಲ ಯಜಮಾನ್ರೆ. ನಾನೇನಾದ್ರೂ ಊರಲ್ಲೇ ಇದ್ದಿದ್ರೆ ಈ ಥರ ಆಗೋದಕ್ಕೆ ನಾನು ಬಿಡ್ತಾ ಇದ್ನ ಯಜಮಾನ್ರೆ. ನಾನು ಈಗ ತಾನೇ ಮನೆಗೆ ಬಂದೆ. ವಿಷಯ ತಿಳಿತಿದ್ದ ಹಾಗೆ ಓಡೋಡ್ ಬಂದೆ. ಅಲ್ಲೇನಾಯ್ತಮ್ಮ ಸರ್ಸು? ನೀನೇನೋ ನಿನ್ನತ್ತೆಗೆ ಹೇಳ್ದೇನೆ ಪಟ್ನಕ್ಕೆ ಹೋಗಿದ್ದೆ ಅಂತ ನಿನ್ನತ್ತೆ ಕೋಪ ಮಾಡಿಕೊಂಡಿದ್ದಾಳೆ. ನೀನು ವಾಗ್ದೇವಮ್ಮನ ಮನೆಗೆ ಯಾಕೆ ಹೋಗಿದ್ದೆ ಹೇಳು? ಸರ್ಸು, ಏನಿದು? ನೀನು ವಾಗ್ದೇವಿಯ ಮನೆಗೆ ಯಾಕೆ ಹೋಗಿದ್ದೆ?
ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು ಹೇಳು ಸರ್ಸು. ಏನು ಇಲ್ಲ ದೊಡ್ಡಯ್ಯ, ಬಿಟ್ಬಿಡು. ಎಷ್ಟು ನಡೆದ ಮೇಲೂ ಬಿಟ್ಬಿಡು ಅಂತ ಹೇಗೆ ಹೇಳ್ತೀಯ? ಅಲ್ಲಿಗೆ ಯಾಕೆ ಹೋಗಿದ್ದೆ? ಏನಾಯ್ತು? ಹೇಳು ಸರ್ಸು, ನನ್ನ ಅಮ್ಮನ ಹತ್ರ ನಿನ್ಗೇನು ಕೆಲಸ? ಅಮ್ಮನ ಹತ್ರ ಅಲ್ಲ, ನಿಮ್ ತಂದೆನ ನೋಡೋಣ ಅಂತ ಹೋಗಿದ್ದೆ. ಮತ್ತೇನ್ ಮಾಡ್ಲಿ, ನಿಮ್ಗೋಸ್ಕರ ದೊಡ್ಡಯ್ಯ ಮನೆಗ್ ಬಂದ್ರೆ ವಾಗ್ದೇವಮ್ಮ ಮನೆ ಒಳಗಡೆ ಬರಕ್ ಬಿಡದೆ ಅವಮಾನ ಮಾಡಿದ್ದಕ್ಕೆ ಸಾಯ್ಬೇಕು ಅಂತ ತುಪಾಕಿ ತಲೆಗಿಟ್ಕೊಂಡಿದ್ರು. ಆಗ ಹೇಗಾದ್ರೂ ಮಾಡಿ ದೊಡ್ಡಯ್ಯನ್ ಪರಿಸ್ಥಿತಿ ಅರುಣ್ ಮಾವಂಗ್ ಹೇಳ್ಬೇಕು ಅಂತ ಫೋನ್ ಮಾಡಿದ್ದೆ. ವಾಗ್ದೇವಮ್ಮ ಫೋನ್ ಎತ್ತಿದ್ರು. ಯಾಕೆ ಮಾಡ್ದೆ ಅಂತ ಬೈದ್ಬಿಟ್ರು. ನೇರವಾಗಿ ಪಟ್ನಕ್ಕೆ ಹೋಗಿ ಅರುಣ್ ಪ್ರಸಾದ್ ಮಾವನ್ನ ನೋಡೋಣ ಅನ್ಕೊಂಡ್ರೆ ವಾಗ್ದೇವಮ್ಮ ನೋಡೋಕ್ಕೆ ಬಿಡ್ಲಿಲ್ಲ. ನನ್ನ ಸ್ವಂತ ಮಗನೇ ನನ್ನ ಬಗ್ಗೆ ವಿಚಾರಿಸ್ಕೊಳ್ಳಿಲ್ಲ ಅಂಥದ್ರಲ್ಲಿ ನೀನು ಹೋಗಿದ್ಯಾ? ಅದಕ್ಕೆ ನಾನು ಹೇಳೋದು, ನೀನು ನನ್ನ ಅಮ್ಮ ಅಂತ. ಒಬ್ಬ ತಾಯಿ ಮಾತ್ರ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು. ನೀನಾಗ್ಲೇ ಈ ವಿಷಯನ ನನಗಾಗ್ಲಿ ಯಜಮಾನ್ರಿಗಾಗ್ಲಿ ಹೇಳ್ಬೇಕಿತ್ತು ಸರ್ಸು. ಹೇಗ್ ಹೇಳಿ ಮಾವಯ್ಯ? ದೊಡ್ಡಯ್ಯಂಗ್ ಹೇಳ್ದ ಹಾಗೆ ನಂಗೂ ಬರ್ಬೇಡ ಅಂದ್ರು. ವಾಗ್ದೇವಮ್ಮ ನನ್ಗೂ ಅದೇ ಮಾತು ಹೇಳಿದ್ರು ಅಂತ ಗೊತ್ತಾದ್ರೆ ದೊಡ್ಡಯ್ಯ ನೊಂದ್ಕೊಳ್ತಿದ್ರು. ಅದಕ್ಕೆ ಯಾವತ್ತೂ ಈ ವಿಷಯ ಹೇಳಲೇಬಾರ್ದು ಅನ್ಕೊಂಡಿದ್ದೆ ದೊಡ್ಡಯ್ಯಂಗೆ. ಈಗ ಕೂಡ ಹೇಳೋ ಮನ್ಸಿರ್ಲಿಲ್ಲ. ಇಲ್ಲಿ ನೋಡಿ, ರಾಹುಲ್ ಮತ್ತೆ ತೇಜಣ್ಣ ಬಂದಿದಾರಲ್ಲ ಅನ್ನೋ ಧೈರ್ಯದ ಮೇಲೆ ಹೇಳ್ತಿದ್ದೀನಿ. ಅಂದ್ರೆ ನಿನ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಕಾರಣ ನಾನೇ ಅಂತ ಆಯ್ತು. ಇಲ್ಲಿ ನೋಡು ದೊಡ್ಡಯ್ಯ, ನೀನ್ ಹೀಗ್ ಮಾತಾಡ್ಬಾರ್ದು. ಅಷ್ಟಕ್ಕೂ ನಂಗೇನ್ ಕಡಿಮೆ ಆಗಿದೆ? ನೀವೆಲ್ರೂ ಇದ್ದೀರಲ್ಲ, ಮೊದ್ಲು ಊಟ ಮಾಡೋಣ ಬನ್ನಿ, ಆಮೇಲೆ ಆರಾಮಾಗಿ ಮಾತಾಡ್ಬೋದು. ಮಾವಯ್ಯ, ಮಧು, ನೀವಿಬ್ರು ಬನ್ನಿ ಬನ್ನಿ. ನಾನು ನನ್ನ ಮಗಳು ಹೇಗ್ ಸತ್ರು ಪರವಾಗಿಲ್ಲ, ನನ್ ಸೊಸೆರೆ ಮುಖ್ಯ ಅಂತ ಆ ದರಿದ್ರದವ್ನ ಕರ್ಕೊಂಬರಕ್ ಹೋಗಿದ್ದಾರೆ. ಬರ್ಲಿ, ಮಾಡ್ತೀನಿ. ಈ ಸಲ ಮನೆಯಿಂದ ಹೊರಗೆ ಹಾಕೋದಲ್ಲ, ಅನ್ನದಲ್ಲಿ ವಿಷ ಬೆರೆಸಿ ಸಾಯಿಸ್ಬಿಡ್ತೀನಿ. ದರಿದ್ರಗಳು ನಾಶ ಆಗ್ಬಿಡ್ಲಿ. ಅಮ್ಮ ಅಮ್ಮ ಅಮ್ಮ, ಏನೇ? ಅಪ್ಪ ಅಣ್ಣ ಇಬ್ರು ಅವಳ ಮನೆಗೆ ಹೋಗಿದಾರಮ್ಮ. ಹೋಗ್ತೀನಿ ಅಂತ ಹೇಳೇ ಹೋದ್ರಲ್ವೇನೆ, ಇವಾಗೇನ್ ಮಾಡ್ತಿದಾರೋ ಅದನ್ನ ಹೇಳು. ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ತಿದಾರಾ? ಇಲ್ಲ ಕಣಮ್ಮ, ನಾವೇನೋ ಆ ದರಿದ್ರ ದೂರ ಆಯ್ತು ಅನ್ಕೊಂಡ್ವಲ್ಲ, ಆದ್ರೆ ಅವಳು ನಮ್ ಕಾಟ ತಪ್ತು ಅಂತ ತುಂಬಾ ಸಂತೋಷವಾಗಿದ್ದಾಳೆ. ಏನೋ ಹೊಸ ಮನೆಗೆ ಹೋಗಿರೋಳ ಹಾಗೆ ಎಲ್ರೂನು ಕರ್ಸಿ ಊಟ ಹಾಕ್ತಿದ್ದಾಳೆ. ಅಪ್ಪ ಮತ್ತೆ ಅಣ್ಣ ಕೂಡ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ. ಅಲ್ಲಿ ಎಲ್ರೂ ಸಂತೋಷವಾಗಿದ್ರೆ ಇಲ್ಲಿ ನಾನು ನೀನು ಮಾತ್ರ ಅಳ್ತಾ ಇದೀವಿ ನೋಡು. ಅವಳು ಊರ್ ಬಿಟ್ಟು ಹೋಗ್ತಾಳೆ ಅನ್ಕೊಂಡ್ರೆ ಹೀಗಾಯ್ತಲ್ಲೇ. ಅವಳು ನೀನೇನೇ ಮಾಡೋದು? ಏನ್ ಮಾಡಿದ್ರು ಆ ಮುದ್ಕ ಬೇರೆ ಒಬ್ಬ ಇದ್ದಾನೆ. ಏನ್ ಮಾಡಿ ಇವಳ ಊರ್ನಿಂದ ಓಡಿಸ್ಬೇಕೋ ನನಗೇನು ಅರ್ಥ ಆಗ್ತಿಲ್ಲ. ಹಾಗಂತ ಬಿಡಕ್ಕಾಗಲ್ಲಮ್ಮ. ಅವಳು ನಮ್ಮನೇಲೆ ಇದ್ದಿದ್ರೆ ಅನಿವಾರ್ಯ ಅಂತ ಒಡವೆ ಕೇಳ್ತಾ ಇರ್ಲಿಲ್ವೇನೋ. ಈಗ ಅವಳ ಮನೆಗೆ ಹೋಗಿದ್ದಾಳಲ್ಲ, ಒಡವೆ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಬಂದು ತಗೊಂಡು ಹೊರಟೋಗ್ತಾಳೆ. ಅಲ್ಲಿ ತನಕ ನಾನ್ಯಾಕೆ ಸುಮ್ನಿರ್ತೀನಿ? ಏನೋ ಒಂದು ಮಾಡಿ ಅವಳನ್ನ ಊರ್ ಬಿಟ್ಟು ಓಡ್ಸೋ ತನಕ ನಿದ್ದೆ ಮಾಡಲ್ಲ. ನೋಡ್ತಾ ಇರು. ನಿನಗ್ ಪುಣ್ಯ ಬರುತ್ತಮ್ಮ. ಅದೇನ್ ಮಾಡ್ತೀಯೋ ಬೇಗ ಮಾಡ್ ಮುಗ್ಸು. ಅವಳಲ್ಲಿ ಸಂತೋಷವಾಗಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ವಿಡಿಯೋ ಕೂಡ ಸರಿಯಾಗಿ ಮಾಡಕ್ ಆಗ್ತಿಲ್ಲ ಅಮ್ಮ. ಅಬ್ಬಬ್ಬಬ್ಬಬ್ಬ,
ಸರ್ಸು ನೀನ್ ಅಡುಗೆ ಮಾತ್ರ ಸೂಪರ್ ಆಗಿ ಮಾಡ್ತೀಯ. ನಮ್ಮ ಸರಸು ಕೈ ರುಚಿ ಮುಂದೆ ಸಂತೋಷವಾಗಿರೋದನ್ನ ನೋಡೇ ಇಲ್ಲ. ಮತ್ತೆ ಯಾಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು? ನಮ್ಮ ಮನೆಗೆ ಬಂದ್ರೆ ಸುಮ್ಮನೆ ಅಮ್ಮ ತೊಂದರೆ ಕೊಡ್ತಾರೆ. ಅವಳು ಇಲ್ಲೇ ಇರ್ಲಿ ಅಪ್ಪ. ನೀನ್ ಸುಮ್ನೆರ, ನಿನಗೇನು ಗೊತ್ತು? ರಾಹುಲ್ ಅವರೇ, ಅಯ್ಯೋ ನೀರ್ ಖಾಲಿ ಆಗೋಗಿದೆ. ಸರ್ಸು, ರಾಹುಲ್ ಅವರು ಕೈ ತೊಳೆಯೋದಕ್ಕೆ ನೀರ್ ಖಾಲಿ ಆಗೋಗಿದೆ, ಬೇಗ ತಗೊಂಬಾ. ಏನ್ ಸರ್ಸು, ಯಾವಾಗ್ಲೂ ಏನಾದ್ರೂ ಮಾತಾಡ್ತಾನೆ ಇದ್ದೆ, ಈ ನಡುವೆ ಯಾಕೇನು ಮಾತಾಡ್ತಾನೆ ಇಲ್ಲ? ಏನ್ ವಿಷಯ? ಗಂಟ್ಲಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ಯಾ? ನನ್ ಮೇಲೆ ನೀರ್ ಹಾಕ್ತೀರಾ? ನಿಮ್ಮನ್ನ ನಿಂತ್ಕೊಳ್ಳಿ. ಏನಾಯ್ತು ಅಂತ ಹೇಳು, ಬಿಟ್ಬಿಡ್ತೀನಿ. ಯಾಕಿಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯಾ ಹೇಳು. ಓವರ್ ಆಕ್ಟಿಂಗ್ ಮಾಡಿದ್ದು ನಾನಾ ನೀವಾ? ನಮ್ಮತ್ತೆ ಒಳ್ಳೆಯವರಲ್ಲ, ನಿಮ್ಮನ್ನ ನೋಡಿದ್ರೆ ಅನುಮಾನ ಪಟ್ಟು ಸಾಯಿಸ್ತಾರೆ ಅಂತ ಹೇಳಿದ್ದೆ ತಾನೆ? ಕೇಳಿದ್ರ ನೀವು? ಅರ್ಥನೇ ಮಾಡ್ಕೊಳ್ಳಿಲ್ಲ. ರಾತ್ರಿ ಹಗ್ಲು ನನ್ ಮನೆ ಹತ್ರನೇ ಬಂದ್ರಿ. ನಂಗಂತದ್ದೇನು ಗೊತ್ತಿಲ್ಲ ಅಂತ ಹೇಳಿದ್ರು. ನನ್ನನ್ನ ನಮ್ದೇ ಆಣೆ ಮಾಡಿಸ್ಕೊಂಡ್ರಿ. ಒಂದೇ ಒಂದ್ಸಲ ಆಣೆ ಮಾಡ, ನಾನು ಹೊರಟು ಹೋಗ್ತೀನಿ. ಸರಿ ಆಯ್ತು, ಹೊರಡಿ. ಅಲ್ಲೇ ಎಲ್ಲ ಹಾಳಾಗಿತ್ತು ಅಷ್ಟೇ. ಅತ್ತೆ ನಿನ್ನ ಮತ್ತೆ ರಾಹುಲ್ ಮಧ್ಯೆ ಏನೋ ಸಂಬಂಧ ಇದೆ ಅಂತ ಹೇಳಿ ಹೊರಗ್ ತಳ್ಬಿಟ್ರು. ಎಲ್ಲ ನಿಮ್ಮಿಂದಾನೆ. ನನಗ್ ಬರ್ತಿರೋ ಕೋಪಕ್ಕೆ ನಿಮ್ ಕತ್ ಹಿಸಕ್ ಬಿಡ್ಬೇಕು ಅನ್ನಿಸ್ತಿದೆ. ಈಗಲ್ಲ, ಮತ್ತೆ ನನ್ ವಿಷಯಕ್ಕೆ ಬನ್ನಿ, ಆಗ ನೋಡ್ಕೋತೀನಿ ನಿಮ್ಮನ್ನ. ಅಬ್ಬಾ, ಹೋಗಿ ಹೋಗಿ ಇವಳನ್ನೇ ಎದುರು ಹಾಕೊಂಡೆ. ಇವಳಲ್ಲಿ ಈ ಅವತಾರ ಬೇರೆ ಇದೆಯಾ? ಸರಿ ಸರಸು, ನಾವಿನ್ ಹೊರಡ್ತೀವಿ. ಸರಿ ದೊಡ್ಡಯ್ಯ. ಚಿನ್ನಿನ ಚೆನ್ನಾಗಿ ನೋಡ್ಕೋ. ನಿನಗೇನೇ ಅಗತ್ಯ ಬಿದ್ರೂ ನಾನಿದ್ದೀನಿ ಅನ್ನೋದನ್ನ ಮಾತ್ರ ಮರಿಬಾರ್ದು. ಆಯ್ತು ದೊಡ್ಡಯ್ಯ.
ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂದ್ರು ನೀನ್ ಬಂಗ್ಲೆಗೆ ಬರಲ್ಲ ಅಂತೀಯ. ಅದೇ ನನಗೆ ನೋವು ಸರಸು. ನೀನು ಬರ್ದ ಇದ್ರೆ ಬಂಗ್ಲೆಯಲ್ಲಿ ಕಳೆನೇ ಇರಲ್ಲ ಸರಸು. ಬರಲ್ಲ ಅಂದಮೇಲೆ ಬಿಟ್ಬಿಡ್ಬೇಕು ತಾನೆ. ಯಾಕೆ ಈ ತಾತ ಸುಮ್ಮನೆ ಫೋರ್ಸ್ ಮಾಡ್ತಾ ಇದ್ದಾರೆ? ನಿನಗೆ ಹೊಲ ಬೇಕಾ ಇಲ್ಲ ಪ್ರಶ್ನೆಗೆ ಉತ್ತರ ಬೇಕಾ? ಹೊಲನೇ ಬೇಕು. ಹೇಳು ಸರಸು, ಬರ್ದೇ ಇರೋಂಥದ್ದು ಏನಾಗಿದೆ? ಯಾರು ಏನ್ ಅನ್ಕೊಂಡ್ರೆ ನಮ್ಗೇನು? ಹಾಗಂದ್ಕೊಂಡೆ ಪರಿಸ್ಥಿತಿ ಇಲ್ಲಿವರೆಗೂ ಬಂತು ದೊಡ್ಡಯ್ಯ. ಆದ್ರೂ ನಂಗ್ ಬರ್ಬೇಕು ಅನ್ಸಿದ್ರೆ ಬರೋದ್ ಬಿಟ್ಟು ನಿನ್ ಹತ್ರ ಇಷ್ಟು ಬಲವಂತ ಮಾಡಿಸ್ಕೋತೀನ? ಒತ್ತಾಯ ಮಾಡ್ಬೇಡ ದೊಡ್ಡಯ್ಯ. ಸರಿ, ನಿನ್ನಿಷ್ಟ. ನಾನ್ ಬೆಳಿಗ್ಗೆನೆ ಹೇಳ್ದ ಹಾಗೆ ಬೆಳಿಗ್ಗೆನೆ ಇಲ್ಲಿಗೆ ಬಂದು ಚಿನ್ನಿ ಜೊತೆ ಆಡ್ಕೊಂಡು ಸಂಜೆ ಮನೆಗೆ ಹೋಗ್ತೀನಿ. ಇವಳು ಬರಲ್ಲ ಅಂತ ಹೇಳಿದ ಸಂತೋಷ ಒಂದು ಕ್ಷಣ ಕೂಡ ಇರೋಗ್ ಬಿಡ್ಲಿಲ್ಲ. ಹೋಗ್ ಬರ್ತೀನಿ ಸರಸು, ಹೋಗ್ ಬರ್ತೀನಿ ಚಿನ್ನೆ. ಬಾಯ್ ಚಿನ್ನಿ.